ನೀವು ಆರಾಮಾಗಿ ನೀರು ಕುಡಿತಾ ಹಾಗೆ ಮಾತಾಡಿ. ಹಲೋ ಕರ್ಣ ಸರ್, ನೀವು ಬಿಡ್ದಿ ಹತ್ರ ಇರೋ ಜಾಗನ ಅಡ ಇಡ್ಬೇಕು, ದುಡ್ಡು ಬೇಕು ಅಂತಿದ್ರಲ್ಲ, ಸಾಲ ಕೊಡೋ ಪಾರ್ಟಿ ಹತ್ರ ಮಾತಾಡಿದೀನಿ. 15 ಕೋಟಿ ಕೊಡೋಕ್ ಒಪ್ಕೊಂಡಿದ್ದಾರೆ. ನೀವು ಓಕೆ ಅಂದ್ರೆ ಕೂಡ್ಲೆ ಮೀಟಿಂಗ್ ಫಿಕ್ಸ್ ಮಾಡ್ತೀನಿ. ತಗೊಳ್ಳಿ ಸರ್. ಸಾರಿ, ಐ ವಿಲ್ ಕಾಲ್ ಯು ಬ್ಯಾಕ್ 5 minutes. ಯಾಕೋ ಕಟ್ ಮಾಡಿದೆ? ಬಂಗಾರಿ, ಅದೇನಂದ್ರೆ ನೀನು ಯಾಕೆ ಟೆನ್ಷನ್ ಮಾಡ್ಕೋತೀಯ? ತಾತನ ಆಸ್ತಿನ ಉಳಿಸ್ಕೊಂಡು ಬೇರೆ ಆಸ್ತಿನೂ ಮಾಡಿದ್ಯಲ್ಲ, ಅದೇ ನನಗೆ ಸಂತೋಷ. ನೀನು ಅನ್ಕೊಂಡಾಗಲ್ಲ ಬಂಗಾರಿ, ಈ ಪ್ರಾಪರ್ಟಿ ನಾನು ತಗೊಂಡಿದ್ದೆ ಮನೆಯವ್ರಿಗೋಸ್ಕರ. ನನ್ನ ಹೆಸರಿರೋ ಆಸ್ತಿನ ಡೈರೆಕ್ಟಾಗಿ ಮನೆಯವ್ರಿಗೆ ಹಂಚೋಕ್ಕೆ ಕಾನೂನಲ್ಲಿ ಸಮಸ್ಯೆ ಇದೆ. ಅದಕ್ಕೆ ಬೇರೆ ಪ್ರಾಪರ್ಟಿ ಮಾಡಿದೆ. ಅವ್ರವ್ರ ಹೆಸರಿಗೆ ಸಪ್ರೇಟಾಗಿ ಹಂಚೋಣ ಅಂತ ಇದ್ದೆ. ಆದರೆ ಅಷ್ಟರಲ್ಲಿ ಏನೋ ಒಂದು ಸಮಸ್ಯೆ ಬಂದು ಈಗ ಫೈನಾನ್ಷಿಯಲ್ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗಿದೆ. ಅದಕ್ಕೆ ಈ ಜಾಗ ಅಡ ಇಟ್ಟು ದುಡ್ಡು ತಗೋತಾ ಇದ್ದೀನಿ. ಡಾರ್ಲಿಂಗ್, ನೀನು ಯಾವತ್ತೂ ತಪ್ಪದಾರಿಗೆ ಇಳಿಯಲ್ಲ ಅಂತ ನನಗೆ ಗೊತ್ತು ಅಲ್ವೋ? ಅದ್ಯಾಕೆ ಎಲ್ರ ಹೊರೆನೂ ನಿನ್ನ ತಲೆ ಮೇಲೆ ಇಟ್ಕೊಂಡು ಒದ್ದಾಡ್ತಿದ್ಯಾ? ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಬೇವ್ರು ಸುರಿಸ್ತಲೇ ಇದ್ರೆ ಬದುಕಿನ ಬೆಲೆ ಅರ್ಥ ಆಗಲ್ಲ. ಎಲ್ರೂ ನಿನ್ನ ರಕ್ತ ಹೀರಿ ನಿನ್ನ ಕಿತ್ತು ತಿಂತಾ ಇದ್ದಾರೆ. ಯಾರಿಗೆ ಎಷ್ಟು ಕೊಡಬೇಕು, ಯಾರನ್ನ ಎಲ್ಲಿಡಬೇಕು ಅಂತ ನೀನೇ ಯೋಚನೆ ಮಾಡು. ಇಷ್ಟು ದಿನ ನೀನೊಬ್ಬನೇ ಇದ್ದೆ, ಆದ್ರೆ ಈಗ ನಿನ್ ಜೊತೆ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯಕ್ಕೆ ನಿನ್ ಜೊತೆ ನಿನ್ ಹೆಂಡ್ತಿ ಇದ್ದಾಳೆ. ನೀನ್ ಕಷ್ಟಪಡು, ನಾನು ಬೇಡ ಅನ್ನಲ್ಲ. ಆದ್ರೆ ಕೊಡ್ಬೇಕಾದ್ರೆ ಯೋಚನೆ ಮಾಡು ಅಂತ ಹೇಳ್ತಿದ್ದೆ. ಅಪಾತ್ರದಾನ ಆಗ್ಬಾರ್ದಲ್ವಾ? ನೀವಿಬ್ರು ಚೆನ್ನಾಗಿರೋದೆ ನನ್ನ ಮುಖ್ಯ ಕಣೋ. ಬಂಗಾರಿ, ನಂಗೆಲ್ಲ ಅರ್ಥ ಆಗುತ್ತೆ ಕಣೋ, ಯೋಚನೆ ಮಾಡ್ಬೇಡ, ಎಲ್ಲ ಒಳ್ಳೇದಾಗುತ್ತೆ. ನಿಧಿ ಹತ್ರ ಏನಾಗ್ತಿದೆ ಅಂತ ಸತ್ಯ ಹೇಳಬೇಕು. ಪಾಪ ಅವ್ರಿಗೆ ಏನೂ ಗೊತ್ತಿಲ್ಲದೆ ಎಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ. ಇಲ್ಲಿ ಅವ್ರಿಗೆ ವಿಷಯ ಹೇಳ್ದೆ ನಾನು ಅವ್ರಿಗೆ ಮೋಸ ಮಾಡ್ತಿದ್ದೀನಾ? ಕರ್ಣ ಸರ್, ನೀವು ಎಲ್ಲ ವಿಷಯನೂ ನನ್ನ ಹತ್ರ ಹೇಳ್ಬೇಕಂತೇನಿಲ್ಲ. ನಿಮ್ಗೆ ಯಾವಾಗ ಹೇಳ್ಕೋಬೇಕು ಅನ್ಸುತ್ತೋ, ನಿಮ್ಮ ಮನ್ಸು ಯಾವಾಗ ಹಗುರ ಆಗುತ್ತೋ ಅವಾಗಲೇ ಹೇಳಿ. ಏನ್ರಿ ಮೈಂಡ್ ರೀಡಿಂಗ್ ಕಲ್ತ್ಬಿಟ್ಟಿದ್ದೀರಾ ಹೇಗೆ? ಹೆಂಡತಿ ಅಂದಮೇಲೆ ಗಂಡನ್ ಮೈಂಡ್ ರೀಡ್ ಮಾಡಕ್ ಬಂದಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತಂತೆ. ಹಾಗಂತ ಅದ್ ಯಾವ ದೇಶದ ಯಾವ ಬುಕ್ಕಲ್ಲಿ ಬರ್ದಿತ್ತು? ಅದೆಲ್ಲ ಟಾಪ್ ಸೀಕ್ರೆಟ್, ಲೈಫ್ ಸೆನ್ಸ್ ಅಂತಾರೆ. ಈಗ ನೀವು ಮಾತನ್ನ ಮರ್ಸ್ಬೇಡಿ. ನಿಮ್ ಮನ್ಸೊಳಗಡೆ ಎಷ್ಟು ದೊಡ್ಡ ಹೋರಾಟ ನಡೀತಿದೆ ಅಂತ ನಿಮ್ ಕಣ್ಣು ನೋಡೋದನ್ನೇ ಗೊತ್ತಾಗುತ್ತೆ. ಪ್ರತಿಯೊಬ್ಬರಿಗೂ ಪರ್ಸನಲ್ ಸ್ಟ್ರೆಸ್, ಹೇಳ್ಕೊಳಕ್ ಆಗ್ದಿರಂತ ಸೀಕ್ರೆಟ್ಸ್ ಇರುತ್ತೆ. ಅದನ್ನೆಲ್ಲ ನಾನು ಕೇಳೋದೇ ಇಲ್ಲ. ಖುಷಿ ವಿಚಾರ ಏನೇ ಇದ್ರು ನಿಮ್ಮ ಹತ್ರನೇ ಇಟ್ಕೊಂಡು ಆನಂದ ಪಡಿ. ಆದ್ರೆ ಕಷ್ಟ ಅಂತ ಏನೇ ಬಂದ್ರು ಆ ಭಾರನ ನೀವೊಬ್ರೇ ಹೊರಬೇಡಿ. ಯಾಕಂದ್ರೆ ಕಷ್ಟನ ಒಬ್ರೇ ಅನುಭವಿಸಿದ್ರೆ ಒಂಟಿತನ ಕಾಡುತ್ತೆ. ಆ ಒಂಟಿತನ ನಿಮ್ಗೆ ಆಗದ್ ಬೇಡ ಸರ್. ನಿಜ ಹೇಳ ನಿಧಿ, ನನ್ನ ಜೀವನದಲ್ಲಿ ದೊಡ್ಡ ರಹಸ್ಯ ಅಂತ ಯಾವುದೂ ಇಲ್ಲ. ಆದ್ರೆ ಕೆಲವೊಂದು ವಿಚಾರನ ಕೆಲವೊಂದು ಸಮಯದಲ್ಲಿ ಹೇಳಿದ್ರೆ ಪ್ರಯೋಜನಕ್ಕಿಂತ ಇದರಿಂದ ಟೆನ್ಷನ್, ಸ್ಟ್ರೆಸ್ ಜಾಸ್ತಿ ಆಗ್ಬೋದು. ಸದ್ಯಕ್ಕಷ್ಟೇ ನನ್ನ ಕನ್ಸರ್ನ್. ನನಗೆಲ್ಲ ಗೊತ್ತಾಗುತ್ತೆ ಸರ್. ನಿಮಗೆ ಯಾವಾಗ ಹೇಳಬೇಕು ಅನ್ಸುತ್ತೋ ಆವಾಗಲೇ ಹೇಳಿ, ನಾನು ಫೋರ್ಸ್ ಮಾಡಲ್ಲ. ಯಾವುದೋ ಉದ್ದೇಶಕ್ಕೆ ದುಡ್ಡಿನ ವ್ಯವಹಾರದಲ್ಲಿ ನೀವು ಸಿಗಾಕೊಂಡು ಒದ್ದಾಡ್ತಿದ್ದೀರ ಅನ್ನೋದು ನಿಮಗೆ ಬಂದಿರೋ ಫೋನ್ ಕಾಲಿಂದ ಗೊತ್ತಾಯ್ತು. ಏನೇ ಆದರೂ ಐ ಆಮ್ ವಿತ್ ಯು ಸರ್. ಆದರೆ ನೀವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಥ್ಯಾಂಕ್ಸ್. ನೀವು ಹೀಗೆ ಜೊತೆಲಿದ್ರೆ ನಂಗೆ ಅಷ್ಟು ಸಾಕು. ನಿಮ್ಮ ನಗು ಒಂದಿದ್ರೆ ನಾನು ಎಲ್ಲ ನೋವು ಮರಿತೇನೆ. ನಗುನ ಯಾರ ಜೊತೆ ಬೇಕಾದರೂ ಹಂಚ್ಕೋಬಹುದು, ಆದರೆ ಅಳುನ ಹೃದಯವಂತರ ಜೊತೆಗೆ ಮಾತ್ರ ಹಂಚ್ಕೊಳಕ್ ಸಾಧ್ಯ. ಅದು ಕೂಡ ನಮ್ಮ ಹೃದಯಕ್ಕೆ ತೀರಾ ಹತ್ರವಾಗಿರೋರ್ ಜೊತೆಗೆ ಮಾತ್ರ. ಸರ್, ಕ್ಲಿನಿಕ್ ಬಂತು, ಸಂಜೆ ಸಿಗೋಣ. ಬಾಯ್, ಟೇಕ್ ಕೇರ್. ಕರ್ಣ ಸರ್, ಅಜ್ಜೇಳಿಯವರ ಮಾತನ್ನ ಮರಿಬೇಡಿ. ಯಾವ ವಿಷಯದ ಬಗ್ಗೆ ಹೇಳ್ತಿದ್ದೀರಾ? ಬೆವರ ಹನಿ ಸುರಿದೆ ಬದುಕಿನ ಬೆಲೆ ಅರ್ಥ ಆಗಲ್ಲ.
ಯೋಚನೆ ಮಾಡಿ ನಾನು ಹೋಗಿ ಬರ್ತೀನಿ. ಏನ್ ಡಾಕ್ಟ್ರೇ ಫುಲ್ ಅವಾಜ್ ಆಗ್ತಿದ್ರಲ್ಲ ನಿಮ್ಮ ವೈಫು, ಬ್ಯೂಟಿಫುಲ್ಲು. ಎಲ್ಲಿ ಕರ್ಕೊಂಡೇ ಬಂದಿಲ್ಲ? ನಮ್ಮ ದೃಷ್ಟಿ ತಾಗುತ್ತೆ ಅಂದ್ಬಿಟ್ಟು ಕರ್ಕೊ ಬಂದಿಲ್ವಾ? ನಿಮ್ಮ ಹತ್ರ ಸಾಲ ಮಾಡಿರೋದು ನಾನು, ನನ್ನ ಹತ್ರ ಮಾತಾಡಿ. ಅದ್ ಬಿಟ್ಬಿಟ್ಟು ನನ್ನ ಫಾಲೋ ಮಾಡ್ಕೊಂಡು ಬಂದು ಫ್ಯಾಮಿಲಿ ಜೊತೆ ಮಿಸ್ಬಿಹೇವ್ ಮಾಡಿದ್ರೆ ನಾನು ಇನ್ನೊಂದು ಮುಖ ನೋಡ್ಬೇಕಾಗುತ್ತೆ. ಓಹೋ, ನಮಗೆ ಧಮ್ಕಿನಾ? ನಮ್ಮ ದುಡ್ಡು ನಮ್ಗೆ ವಾಪಸ್ ಬರೋ ಗಂಟ ನಾವು ಹಿಂಗೆ ಮಾಡೋದು. ಏನ್ ಮಾಡ್ತೀಯಾ? ಏನ್ ಮಾಡ್ತೀಯಾ? ಏನ್ ಮಾಡ್ತೀಯಾ? ಸಿಂಪಲ್ ಆಗಿ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ, ಅದನ್ನ ಮೀರ್ ಹೋಗ್ಬೇಡಿ. ಹೆಣ್ಮಕ್ಳ ಹತ್ರ ಮಾತಾಡುವಾಗ ನಿಮ್ಮ ಭಾಷೆ ನೋಟ ಎಲ್ಲ ಸರಿ ಇದ್ರೆ ಒಳ್ಳೇದು. ಮೈಂಡ್ ಇಟ್. ನಿಮ್ಮ ಹೆಂಡತಿ ಎಷ್ಟು ಬ್ಯೂಟಿಫುಲ್ ಗೊತ್ತಾ? ತಲೆಯಿಂದ ಕಾಲವರೆಗೂ ನೋಡೋದ್ರಲ್ಲಿ ತಪ್ಪೇನಿದೆ? ಡಾಕ್ಟರ್ ಕೈಲಿ ಬರೀ ಸ್ಟೆಥೋಸ್ಕೋಪ್ ಹಿಡಿಯೋದು ಅಂತ ಮಾತ್ರ ಅನ್ಕೋಬೇಡಿ. ಇದೇ ಕೈಲಿ ಮೂಳೆ ಮುರಿದ್ರೆ ಯಾವ ಹಾಸ್ಪಿಟಲ್ ಅಡ್ಮಿಟ್ ಮಾಡೋಕ್ಕಾಗಲ್ಲ. ಹೆಂಡತಿ ಬಗ್ಗೆ ಕೇಳುವಾಗ ಮಾತಾಡಿದ್ರೆ ಹುಟ್ಟಿದ್ದೆ ಮರ್ತೋಗ್ಬೇಕು, ಹಾಗೆ ಮಾಡ್ತೀನಿ. ಲಾಸ್ಟ್ ವಾರ್ನಿಂಗ್.